ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈ ದಿನ ಅಂದರೆ ಏಪ್ರಿಲ್ 1, 2025ರಿಂದ ಇಡೀ ದೇಶಾದ್ಯಂತ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಸಾರ್ವಜನಿಕರಿಗೆ ಹೊಸ ನಿಯಮಗಳು ಜಾರಿಗೆ ಬರಲಿದೆ. ಈ ನಿಯಮಗಳಿಂದ ನಮ್ಮ ಸಾಮಾನ್ಯ ಜನರ ಜೇಬಿನ ಮೇಲೆ ಪರಿಣಾಮ ಬೀರಬಹುದು. ಆ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲ ನಿಯಮ, ಆದಾಯ ತೆರಿಗೆ ವಿನಾಯಿತಿ ಹೆಚ್ಚಳ. ಆದಾಯ ತೆರಿಗೆ ಆಡಳಿತದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು 2025-2026 ಹಣಕಾಸು ವರ್ಷದಲ್ಲಿ ಜಾರಿಗೆ ತರುವ ಸಾಧ್ಯತೆ ಇದೆ. ಪ್ರಸ್ತುತ ತೆರಿಗೆ ವ್ಯವಸ್ಥೆಯಲ್ಲಿ 12 ಲಕ್ಷವರೆಗೆ ಆದಾಯ ತೆರಿಗೆ ಪಾವತಿಸುವ ಅಗತ್ಯವಿಲ್ಲ. ಇದರಲ್ಲಿ ಸಂಬಳ ಪಡೆಯುವ ವ್ಯಕ್ತಿಗಳು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ 75,000 ರೂಪಾಯಿಯನ್ನು ಒಳಗೊಂಡಿದ್ದಾರೆ. ಒಟ್ಟು ಮೊತ್ತ 12,75,000 ರೂಪಾಯಿವರೆಗೂ ಆದಾಯ ತೆರಿಗೆ ವಿನಾಯಿತಿ ಸಿಗಲಿದೆ. ಇದು ಮಧ್ಯಮ ವರ್ಗದವರಿಗೆ ಉತ್ತಮ ಪರಿಹಾರವಾಗಿದೆ. ಎರಡನೇ ಬದಲಾವಣೆ, TDS ಮತ್ತು TCS ನಿಯಮಗಳ ಬದಲಾವಣೆ. ಭಾರತದಲ್ಲಿ ಲಾಭಾಂಶ ಆದಾಯದ ಮೇಲೆ TDS ಅಂದರೆ ಮೂಲ ತೆರಿಗೆ ಕಡಿತದ ಮಿತಿಯನ್ನು 5,000 ರೂಪಾಯಿಯಿಂದ 10,000 ರೂಪಾಯಿವರೆಗೆ ಏರಿಸಲಾಗಿದೆ. ಅಷ್ಟೇ ಅಲ್ಲದೆ ಮ್ಯೂಚುವಲ್ ಫಂಡ್ಸ್ ಘಟಕಗಳಿಂದ ಬರುವ ಆದಾಯದ ಮೇಲೆ TDS ಮಿತಿಯನ್ನು 5,000 ರೂಪಾಯಿಯಿಂದ 10,000 ರೂಪಾಯಿವರೆಗೆ ಏರಿಸಲಾಗಿದೆ. ಅಷ್ಟೇ ಅಲ್ಲದೆ ಶಿಕ್ಷಣ ಸಾಲಗಳ ಮೇಲೆ TCS ಅಂದರೆ ಮೂಲದಲ್ಲಿ ಸಂಗ್ರಹಿಸಿದ ತೆರಿಗೆ ಮಿತಿಯನ್ನು ತೆಗೆದುಹಾಕಲಾಗಿದೆ. ಈ ಬದಲಾವಣೆಗಳ ಪ್ರಕಾರ 7 ಲಕ್ಷಕ್ಕಿಂತ ಹೆಚ್ಚಿನ ಶೈಕ್ಷಣಿಕ ವಹಿವಾಟಿನ ಮೇಲೆ 5% TCS ಅನ್ನು ವಿಧಿಸಲಾಗುತ್ತದೆ. ವಿದೇಶಿ ಪಾವತಿಗಳ ಮಿತಿಯನ್ನು ಬದಲಾಯಿಸಲಾಗಿದೆ. ಉದಾರೀಕೃತ ಹಣ ರವಾನೆ ಯೋಜನೆ ಅಡಿಯಲ್ಲಿ ವಿದೇಶಿ ಪಾವತಿಗಳ ಮಿತಿಯನ್ನು 7 ಲಕ್ಷದಿಂದ 10 ಲಕ್ಷವರೆಗೆ ಏರಿಸಲಾಗಿದೆ. ಮೂರನೇ ಬದಲಾವಣೆ, UPI ಸೇವೆಗಳ ಬದಲಾವಣೆಗಳು. UPI ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಇಂದ ಏಪ್ರಿಲ್ 1, 2025ರಿಂದ UPI ಸೇವೆಗಳಲ್ಲಿ ಕೆಲವು ಬದಲಾವಣೆಗಳು ಮಾಡಲಾಗಿದೆ. ಇನ್ನು ಮುಂದೆ ಡೆಡ್ ಸಿಮ್ ಅಂದರೆ ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳಿಂದ ನೀವು UPIಯನ್ನು ಮಾಡಿದ್ದರೆ, ಆ ನಂಬರ್ ಉಪಯೋಗ ಮಾಡಿಲ್ಲ ಅಂದರೆ, ಆ ನಂಬರಿಂದ ಪೇಮೆಂಟ್ ಮಾಡಿಲ್ಲ ಅಂದರೆ ಆ ನಂಬರ್ನನ್ನು UPI ವಹಿವಾಟಿಂದ ತೆಗೆದುಹಾಕಲಾಗುತ್ತದೆ. ನಾಲ್ಕನೇ ಬದಲಾವಣೆ, GST ನಿಯಮಗಳು. 2025-2026 ಹಣಕಾಸು ವರ್ಷದಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅನ್ನು ಕಡ್ಡಾಯವಾಗಿ ಜಾರಿಗೆ ತರಲಾಗುತ್ತದೆ. ಇದು ವ್ಯಾಪಾರಗಳ ಮೇಲೆ ಹೊಸ ತೆರಿಗೆಗಳ ಪರಿಣಾಮ ಬೀರುವ ಸಾಧ್ಯತೆ ಇದು ಸಣ್ಣ ವ್ಯಾಪಾರಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಐದನೇ ಬದಲಾವಣೆ, ಬ್ಯಾಂಕ್ ಮತ್ತು ATM ಶುಲ್ಕಗಳು. ಈಗ ಗ್ರಾಹಕರು ಕೇವಲ ಒಂದು ಬಾರಿಗೆ ಮಾತ್ರ ಇತರ ಬ್ಯಾಂಕ್ಗಳ ATMಗಳಿಂದ ಉಚಿತವಾಗಿ ಹಣ ವಿಡ್ರಾ ಮಾಡಲು ಸಾಧ್ಯ. ಅಂದರೆ ವಿಡ್ರಾ ಅಥವಾ ಡೆಪಾಸಿಟ್ ಅನ್ನು ನೀವು ಕೇವಲ ಒಂದು ಬಾರಿಗೆ ಮಾತ್ರ ಮಾಡಬಹುದು. ಒಂದಕ್ಕಿಂತ ಹೆಚ್ಚಿನ ಬಾರಿ ಮಾಡಿದರೆ ನಿಮಗೆ 20ರಿಂದ 25 ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಬ್ಯಾಂಕಿನ ಮಿನಿಮಮ್ ಬ್ಯಾಲೆನ್ಸ್ ಅನ್ನು ನೀವು ಇರುವ ಸ್ಥಳದ ಆಧಾರದ ಮೇಲೆ ಮಿನಿಮಮ್ ಬ್ಯಾಲೆನ್ಸ್ ಅನ್ನು ಡಿಸೈಡ್ ಮಾಡಲಾಗುತ್ತದೆ. ಉದಾಹರಣೆಗೆ ಗ್ರಾಮೀಣ ಪ್ರದೇಶ, ಅರೆ-ನಗರ ಅಥವಾ ನಗರ, ನೀವು ಯಾವ ಸ್ಥಳದಲ್ಲಿ ವಾಸಿಸುತ್ತಿದ್ದೀರೋ ಆ ಸ್ಥಳದ ಮೇಲೆ ನಿಮ್ಮ ಮಿನಿಮಮ್ ಬ್ಯಾಲೆನ್ಸ್ ಡಿಸೈಡ್ ಆಗುತ್ತದೆ. ಆರನೇ ಬದಲಾವಣೆ, ಕ್ರೆಡಿಟ್ ಕಾರ್ಡ್ ರಿವಾರ್ಡ್ ಪಾಯಿಂಟ್ಸ್ಗಳಲ್ಲಿ ಬದಲಾವಣೆ. ಭಾರತದ ಪ್ರಮುಖ ಬ್ಯಾಂಕ್ಗಳು, ವಿಶೇಷವಾಗಿ SBI ಮತ್ತು ಆಕ್ಸಿಸ್ ಬ್ಯಾಂಕ್ ತಮ್ಮ ಕ್ರೆಡಿಟ್ ಕಾರ್ಡ್ನ ರಿವಾರ್ಡ್ ಪಾಯಿಂಟ್ಗಳಲ್ಲಿ ನಿಯಮವಾಗಿ ಬದಲಾವಣೆ ಮಾಡಲಾಗುತ್ತಿದೆ. ಇದು ಕೇವಲ ವಹಿವಾಟಿಗಳ ಮೇಲಿನ ಪ್ರತಿಫಲವನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ. ಏಳನೇ ಬದಲಾವಣೆ, ರೂಪೇ ಡೆಬಿಟ್ ಕಾರ್ಡ್ ನಿಯಮಗಳು. ರೂಪೇ ಡೆಬಿಟ್ ಕಾರ್ಡ್ ಆಯ್ಕೆ ಕಾರ್ಡ್ಗಳಲ್ಲಿ NPCI ಕೆಲವು ಬದಲಾವಣೆಗಳನ್ನು ಮಾಡುತ್ತಿದೆ. ಈ ಬದಲಾವಣೆಗಳು ವಿಮಾನ ನಿಲ್ದಾಣ ಲಾಂಜ್ ಮತ್ತು ವಿಮೆ ರಕ್ಷಣೆ, ಪ್ರಯಾಣ ಮುಂತಾದ ಅನುಕೂಲಗಳನ್ನು ಸೇರಿಸುವ ಮೂಲಕ ಬಳಕೆದಾರರ ಅನುಭವವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಎಂಟನೇ ಬದಲಾವಣೆ, ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಬದಲಾವಣೆ. ಪ್ರತಿ ತಿಂಗಳು 1ನೇ ತಾರೀಕಿನಂದು ತೈಲ ಕಂಪನಿಗಳು ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಬದಲಾಯಿಸುತ್ತವೆ. ಈ ಬದಲಾವಣೆಯು ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆಯನ್ನು ಆಧರಿಸುತ್ತವೆ. ಇಂದಿನಿಂದ ಅಂದರೆ ಏಪ್ರಿಲ್ 1ರಿಂದ ಗ್ಯಾಸ್ ಸಿಲಿಂಡರ್ ಬೆಲೆಯು ಇಳಿಕೆಯಾಗುತ್ತದೆ. ಈ ಎಲ್ಲ ಬದಲಾವಣೆಗಳು ನಿಮಗೆ ಏನನ್ನಿಸ್ತು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.